ಕಲಬುರಗಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ 11ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಬುಧವಾರ 21ರಂದು ನಗರದ ನಿವೃತ್ತ ಪೊಲೀಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ವೀರಣ್ಣ ಜಿ ಹೊನ್ನಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 11ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಹಿರೇಮಠ, ಉದ್ಘಾಟಕರಾಗಿ ಡಾಕ್ಟರ್ ಶಂಕರ್ ಬಿದ್ರಿ ಆಗಮಿಸಲಿದ್ದು ಜಿಲ್ಲೆಯ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಮ್ಮ ಸಂಘದ 11ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಇಟ್ಟುಕೊಂಡಿದ್ದು, ಆ ಸಭೆಯಲ್ಲಿ 11ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಪುರವಣಿ ಬಿಡುಗಡೆ ಕಾರ್ಯಕ್ರಮ ಮತ್ತು 75 ವರ್ಷ ಮೇಲ್ಪಟ್ಟ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯ ಹಿರೇಮಠ ಪಾಳ ವಹಿಸಿಕೊಳ್ಳುವರು. ಅಲ್ಲದೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ಬಿದ್ರಿ IPS ನಿವೃತ್ತ DG ಆ್ಯಂಡ್ IGP ಕರ್ನಾಟಕ ರಾಜ್ಯ ಬೆಂಗಳೂರು ಮತ್ತು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಬೆಂಗಳೂರವರು ನೆರವೇರಿಸುವರು. ಅಲ್ಲದೆ ಇನ್ನಿತರ ಕಾರ್ಯಕ್ರಮಗಳ ಬಗ್ಗೆ ಆಮಂತ್ರಣ ಪತ್ರಿಕೆಯಲ್ಲಿ ಸವಿಸ್ತಾರವಾದ ವಿವರ ಇರುವುದು, ಅದನ್ನು ತಮ್ಮೆಲ್ಲರಿಗೂ ಆಮಂತ್ರಣದ ಮೂಲಕ ಆಹ್ವಾನಿಸಲಾಗುವುದು. ಅಲ್ಲದೆ ನಮ್ಮ ಸಂಘ ದಿನಾಂಕ 2/4/2014 ನೋಂದಾಯಿಸಿದ್ದು, ಸಂಘದ ಕಾರ್ಯಚಟುವಟಿಕೆ ಕುರಿತು ನಮ್ಮ ಹಳೆಯ DPOದಲ್ಲಿ ಒಂದು ನಿವೇಶನ ಮಂಜೂರು ಮಾಡಿದ್ದು, ಆ ನಿವೇಶನದಲ್ಲಿ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳು ಪ್ರಾರಂಭವಾದವು. ನಂತರ ನಮ್ಮ ಸಂಘದ ಕಟ್ಟಡಕ್ಕಾಗಿ ನಿವೇಶನ ಕೂಡ ಮಂಜೂರಾಗಿದ್ದು, ಅದು 9/12/2018 ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಡಾಕ್ಟರ್ ಶಂಕರ್ ಬಿದ್ರಿ IPS DG ಆ್ಯಂಡ್ IGP ರವರಿಂದ. ನಂತರ ಕಟ್ಟಡ ಪೂರ್ತಿ ಹೊಂದಿದ್ದು, ಅಂದಾಜು ವೆಚ್ಚ 2 ಕೋಟಿ ರೂಪಾಯಿ ಖರ್ಚಾಗಿದೆ. ಕಟ್ಟಡ ಪೂರ್ತಿಯಾದ ನಂತರ ದಿನಾಂಕ 23/2/25 ಮಾನ್ಯ ಜಿಲ್ಲಾಧಿಕಾರಿಯವರಿಂದ ನಮ್ಮ ಸಂಘದ 80 ವರ್ಷ ಮೇಲ್ಪಟ್ಟ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ 25,000 ದೇಣಿಗೆ ನೀಡಿದ ದೇಣಿಗೆದಾರರಿಗೆ ಹಾಗೂ ರಾಷ್ಟ್ರಪತಿ ಮತ್ತು CM ಪದಕ ಪಡೆದ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಅವರು ಸನ್ಮಾನಿಸಿದರು. ಅದಲ್ಲದೆ ದಿನಾಂಕ 24/2/25 ಕಲಬುರಗಿ ಮಹಾನಗರದ ಪೊಲೀಸ್ ಆಯುಕ್ತರಾದ ಸನ್ಮಾನ್ಯ ಶ್ರೀ ಶರಣಪ್ಪ D ಡೆಗೆ IPS ರವರು ನೆರವೇರಿಸಿದ್ದು, ಆ ಸಮಯದಲ್ಲಿ ಕಲಬುರಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದು, ಇನ್ನೂ ಕೆಲವು ಜನರು ಹಾಜರಿದ್ದರು. ನಂತರ ನಮ್ಮ ಸಂಘದಲ್ಲಿ 1056 ಜನ ಸದಸ್ಯರು